ನಮಸ್ಕಾರ. ಕರ್ನಾಟಕ ಆ್ಯಪ್ ಬೇಸ್ ವರ್ಕರ್ಸ್ ಯೂನಿಯನ್ ಇಂದ ನಾನು ಅಲಿ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತು ನೀವು ನೋಡ್ಬೋದು ಝೆಪ್ಟೋ ಝೆಪ್ಟೋ ಲಿಮಿಟೆಡ್ ಅಂತ ಇವ್ರ ಕಂಪ್ನಿ ಮಾಡಿಕೊಂಡು ನಮ್ಮ ಯುವಕರಿಗೆ ದುಡಿಮೆ ಕೊಡ್ತೀವಿ ಅಂತ ನಂಬಿಸಿ ಇವ್ರಿಗೆ ಸರಿಸುಮಾರು ಒಂದೂವರೆ ವರ್ಷದಿಂದ ಇವ್ರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಚಾನಕ್ ಆಗಿ BBMP ಅವರು ಬಂದು ಇವರ ಲೈಸೆನ್ಸ್ನ ಇವರ ಸ್ಟೋರ್ನ ಫಸ್ಟು ಸೀಸ್ ಮಾಡ್ತಾರೆ. ಕಾರಣ, ಇವರು ಟ್ರೇಡ್ ಲೈಸೆನ್ಸ್ ತಗೊಂಡಿರಲ್ಲ. ಮತ್ತೆ ನಮ್ಮಲ್ಲಿರೋ ಅಂಥ ವರ್ಕರ್ಸ್ ಕೇಳಿದ್ರೆ ಇವರ ಒಂದು ಕೈಯಲ್ಲಿ ಝೆಪ್ಟೋ ಅವರು ತಮ್ಮ ಒಂದು ಬಿಸ್ನೆಸ್ ನಡೆಸೋಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಇವರು ಕೊಳ್ತೋಗಿರೋ ಅಂಥ ತರಕಾರಿ ಮತ್ತು ಹಣ್ಣುಗಳನ್ನ ಯಾರಿಗೆ ಕನ್ಸ್ಯೂಮರ್ಗೆ ಕಳಿಸ್ತಾರೆ. ಸೊ ಅವರು ಕಂಪ್ಲೇಂಟ್ ಮಾಡಿದವಾಗ BBMPಗೆ ಈ ಝೆಪ್ಟೋ ಸ್ಟೋರು ಇವತ್ತು ಕ್ಲೋಸ್ ಆಗಿದೆ. ಕಾರಣ, ಈ ಝೆಪ್ಟೋ ಅವರ ಮ್ಯಾನೇಜ್ಮೆಂಟು ಒಂದು ಕೇರ್ಲೆಸ್ಸು, ಒಂದು ಅವ್ರಿಗೆ ಯಾವುದೇ ರೀತಿಯ ಒಂದು ಜವಾಬ್ದಾರಿ ಇಲ್ಲ ಅನ್ನೋ ಥರ ಇಲ್ಲಿರೋ ಅಂಥ ಪ್ರತಿಯೊಂದು ವರ್ಕರ್ಗೆ ಇದು ಅರ್ಥ ಆಗಿದೆ. ಆದರೆ ನಮ್ಮ ಕಾರ್ಮಿಕರು, ಡೆಲಿವರಿ ವರ್ಕರ್ಸ್ ಝೆಪ್ಟೋನ ನಂಬ್ಕೊಂಡು ಇಲ್ಲಿ ಸರಿಸುಮಾರು 200ರಿಂದ 250 ಜನ ವರ್ಕಿಂಗ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅವ್ರದ್ದೇ ಆದ ಅವರ ಕಷ್ಟಗಳಿಂದ ಅವರು ಕೆಲವೊಬ್ಬರಿಗೆ ನೀವು ನೋಡ್ಬೋದು ಇದರಲ್ಲಿ ಹೆಲ್ತ್ ಇಶ್ಯೂ ಇದೆ, ಕೆಲವೊಬ್ಬರಿಗೆ ಅವ್ರ ಮಕ್ಕಳ ಫೀಸ್ ಕಟ್ಟಿಲ್ಲ, ಕೆಲವೊಬ್ಬರು ಅವ್ರ ಹೆಂಡತಿ ಹುಷಾರಿಲ್ಲ ಅಂತ ಅವ್ರ ಸಮಸ್ಯೆಗಳಲ್ಲಿ ಇದ್ರೂ ಕೂಡ ಅವ್ರು ಬಂದು ಇಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಅವರ ಜೀವನ ಸಾಗಿಸೋಕ್ಕೆ, ಅವ್ರ ಮನೆಯಲ್ಲಿ ಒಂದೊತ್ತು ಊಟ ಮಾಡೋಕ್ಕೆ ಇದೊಂದು ವ್ಯವಸ್ಥೆ ಆಗಿದ್ದು. ಇದನ್ನ ಈ ಝೆಪ್ಟೋ ಅವರು ಸಂಪೂರ್ಣ ಇವ್ರದೇ ಜವಾಬ್ದಾರಿ. ಇವತ್ತು ಏನಾಗಿದೆ, ಇದು ಝೆಪ್ಟೋ ಸ್ಟೋರ್ ಸೀಲ್ಡ್ ಆಗಿದೆ, ಇದಕ್ಕೆ ಖಂಡಿತ ಇವರೇ ಕಾರಣ. ಇವತ್ತು ನಮ್ಮ ಝೆಪ್ಟೋ ವರ್ಕರ್ಸ್, ಡೆಲಿವರಿ ವರ್ಕರ್ಸ್, ಗಿಗ್ ವರ್ಕರ್ಸ್ ಇವತ್ತು ಬೀದಿ ಪಾಲ್ ಆಗ್ಬೇಕಂದ್ರೆ ಈ ಝೆಪ್ಟೋನೇ ಕಾರಣ. ಇವ್ರಿಗೆ ಮನ್ಸಿಗೆ ಬಂದಂಗೆ ಇವರು ಐಟಮ್ಗಳನ್ನ, ಒಂದು ಪದಾರ್ಥಗಳನ್ನ, ತರಕಾರಿನ, ಕೊಳ್ತೋಗಿರೋ ತರಕಾರಿನ ನಮ್ಮ ವರ್ಕರ್ಸ್ ಮುಖಾಂತರ ಕಳಿಸಿ ಇಲ್ಲಿರೋ ಅಂಥ ಅಕ್ಕಪಕ್ಕ ನೇಬರ್ಸು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ತುಂಬ ತೊಂದರೆ ಆಗಿದೆ. ಇದ್ರ ವಿರುದ್ಧ ಕರ್ನಾಟಕ ಆ್ಯಪ್ ಬೇಸ್ ವರ್ಕರ್ಸ್ ಯೂನಿಯನ್ ಮತ್ತು ನಮ್ಮ ಮಿತ್ರ ಸಂಘಟನೆ ಅವರು ಕೂಡ ಇದ್ದಾರೆ. ಅವರು ಕೂಡ ಇದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ಈ ಝೆಪ್ಟೋಗೆ ಸರ್ಕಾರ ಖಂಡಿತವಾಗಿ ಒಂದು ಆ್ಯಕ್ಷನ್ನ ತಗೊಬೇಕು. ಇಲ್ಲಿರೋ ಅಂಥ ಪ್ರತಿಯೊಂದು ವರ್ಕರ್ಗೆ ಇವ್ರದೇ ಆದ ಒಂದು ಮಿನಿಮಮ್ ವೇಜಸ್ ಕೊಡಬೇಕು. ಇವರು ಇವತ್ತು ಕೆಲಸ ಬಿಟ್ಟು ವಿತೌಟ್ ಎನಿ ಇಂಟಿಮೇಷನ್ ಇವರು ಝೆಪ್ಟೋ ಅವರು ಕಿತ್ಕೊಂಡಿದ್ದಾರೆ. ಕಾರಣ ಒಂದೇ, ಇವರ ಬಿಸ್ನೆಸ್ಸು, ಇವರು ದುಡ್ಡನ್ನ ದುಡಿಯೋಗೋಸ್ಕರ ಇವತ್ತು ವರ್ಕರ್ ಪಾಲು ಈಗ ಬೀದಿ ಪಾಲ್ ಮಾಡಿದ್ದಾರೆ. ವರ್ಕರ್ ಜೀವನನ ಇವರು ಬೀದಿ ಪಾಲ್ ಮಾಡಿದ್ದಾರೆ. ಖಂಡಿತ ನಮ್ಮ ಕರ್ನಾಟಕ ಆ್ಯಪ್ ಬೇಸ್ ವರ್ಕರ್ಸ್ ಯೂನಿಯನ್ ಇದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಧನ್ಯವಾದ. 1 year ಕೆಲಸ ಮಾಡ್ತಿದ್ದೀನಿ. 1-2 month ಆದ್ಮೇಲೆ ನನ್ನ ಕಮಿಟ್ಮೆಂಟ್ ಜಾಸ್ತಿನೇ ಆಗ್ತಿರುತ್ತೆ. ಏನಕ್ಕೆ ಗೊತ್ತಾ, ದುಡಿತಾ ಇದ್ದೀನಿ ಅಂತ ನಾನು ಇವಾಗ ಒಂದು 20,000 ಬರ್ತಿರ್ತೈತೆ. ನಾನು ಅಲ್ಲಿ ಏನಾದ್ರೂ ಒಂದು 10,000 ನನ್ನ ಮನೆಗೆ ಹಾಕ್ಬೇಕು, ನಂದೇನೋ ಇರ್ತೈತೆ ಆಶಾ, ಇಂಥದ್ದು ಪರ್ಚೇಸ್ ಮಾಡ್ಬೇಕು ಅಂತ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಏನಕ್ಕೆ, ಇಂಥಲ್ಲಿ ಕೆಲಸ ಮಾಡ್ತಿದ್ದೀನಿ, ನಿಂಗೆ ಅರ್ನಿಂಗ್ ಮಾಡ್ತಿರ್ತೀನಿ ಅಂತ. ಸಡನ್ಲಿ ನನ್ಗೇನಾಗ್ಬಿಡ್ತೈತೆ, ಅಲ್ಲಿಂದ ಕೆಲಸದಿಂದ ತೆಗೆದ್ಬಿಟ್ರೆ ಹೆವಿ ಪ್ರೆಷರ್ ಆಗ್ತೈತೆ. ಈ ಕಡೆ ಬದುಕಕ್ನಾಗಲ್ಲ, ಸಾಯಕನಾಗಲ್ಲ. ಏನು ಡಿಸಿಷನ್ ಹೆಂಗೆ ಆಗ್ತೈತೆ, ಮೆಂಟಲಿ ಫುಲ್ ವೀಕ್ ಆಗಿ ಏನೇನೋ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇನ್ನೊಂದು ಇಳಿಬೋದು ಮನುಷ್ಯ, ಇಲ್ಲ ಇನ್ನೊಂದನ್ನು ಮಾಡ್ಬೋದು, ಇನ್ನೊಬ್ರಿಗೆ ಏನಾದ್ರು ಮಾಡ್ಬೋದು, ಆ ಥರ ಮೆಂಟಾಲಿಟಿ. ಏನಕ್ಕೆ ಗೊತ್ತಾ, ಸಡನ್ಲಿ ಯಾವುದೇ ಇನ್ಫಾರ್ಮೇಶನ್ ಇರ್ಲಾರ್ದೆ 1 ವಾರದ ಮುಂಚೆನೆ ನಮ್ಗೆ ರೈಡರ್ಸ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಏನಪ್ಪ ಈ ಥರ ತೊಂದರೆ ಆಗೈತೆ, ನಿಮ್ಗೆ ಎಲ್ಲಾದ್ರೂ ನೋಡ್ಕರಿ ಅಂತ ಹೇಳ್ಬೇಕು. ಇಲ್ಲ ಏನು ಹೇಳ್ಬೇಕು, ಇಮ್ಡಿಯೇಟ್ ತೆಗೆದ್ಬಿಟ್ರೆ ನಮ್ಮದು 100 ಕಮಿಟ್ಮೆಂಟ್ ಇರುತ್ತೆ. ಅದರಲ್ಲಿ ಮಂತ್ ಎಂಡಲ್ಲಿ ಈ ತರ ಕೈ ಕೊಟ್ಬಿಟ್ರೆ ನಮ್ಮ ಗಾಡಿ ಎಮ್ ಇರುತ್ತೆ, ಏನೋ ಇನ್ನೊಂದು ಸಪೋಸ್ ಇರ್ತೈತಿ, ಇಲ್ಲ ನಮ್ಮ ಅಣ್ಣರ ಮಕ್ಕಳು ಸ್ಕೂಲ್ ಫೀಸ್ ಇರ್ತೈತಿ, ಅದು ಎಲ್ಲ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ. ಒಂದೊಂದ್ಸಲ ಈ ತರ ಹೊಡೆದ್ಬಿಟ್ರೆ ಮನೆಯವ್ರಿಗೆ ತೊಂದರೆ, ನಮ್ಮ ನಂಬ್ಕೊಂಡಿರ್ತಾರೆ, ಅವ್ರಿಗೂ ನಾವು ಬೀದಿ ಪಾಲ್ ಮಾಡ್ದಂಗೆ ಆಗ್ತೈತೆ. ನಮ್ಮಿಂದ ನಮ್ಮ ಕುಟುಂಬ ಬದುಕ್ತಿರ್ತೈತೆ. ಏನಕ್ಕೆ ಗೊತ್ತಾ, ಒಬ್ಬೊಬ್ರು ಮನೇಲಿ ಒಬ್ಬರೇ ಇರ್ತಾರೆ, ಅವ್ರು ಬಂದು ಇಂತಲ್ಲಿ ಕೆಲಸ ಮಾಡ್ತಿರ್ತಾರೆ, ನನ್ನ ಮಗ ದುಡ್ದು ಹಾಕ್ತಿರ್ತಾನಂತ ಏನೋ ಫೀಲಿಂಗ್ ಅಲ್ಲಿ ಅವರು ಕಮಿಟ್ಮೆಂಟ್ ಊರಲ್ಲಿ ಏನೋ ಮಾಡ್ಕೊಂಡಿರ್ತಾರೆ. ಗುಲ್ಬರ್ಗ, ಯಾದಗಿರಿ ಎಲ್ಲ ಆಲ್ಮೋಸ್ಟ್ ನಮ್ಮ ನಾರ್ತ್ ಕರ್ನಾಟಕದವ್ರದೇ ಇರೋದು. ಏನಕ್ಕೆ, ಅಲ್ಲಿ ಡೆವಲಪ್ಮೆಂಟ್ ಕಂಪ್ನಿಗಳಿಲ್ಲ, ಯಾವುದೂ ಇಲ್ಲ. ಇಂತಲ್ಲಿ ಬಂದು ಕೆಲಸ ಮಾಡ್ತಿರ್ತೀವಿ, ಏನಕ್ಕೆ ಒಂದು ರಿಸ್ಕ್ ತೊಗೊಂಡು ಮಾಡ್ತಿರ್ತೀವಿ. 24 hours ಅಲ್ಲಿ ಮ್ಯಾಕ್ಸಿಮಮ್ 18 hour ಕೆಲಸ ಮಾಡ್ತೀವಿ. ಇನ್ನೂ ಉಳಿದಿರ 6 hour ಬರೇ ಸ್ಲಿಪ್ಪಿಂಗು ನಮ್ದೇನಾದ್ರು ಇರ್ತೈತೆ ಅಷ್ಟೇ ಮಾಡೋದು. ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡ್ತೀವಿ. 18 hour ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಸರ್? 18 hour ಯಾವ ಜಾಬ್, ಯಾವುದೇ ಅಪ್ಲಿಕೇಶನ್ ಹೋಗಿ ಯಾವುದೇ ಕಂಪ್ನಿಯಲ್ಲಿ ಹೋಗಿ 18 hours ಇಲ್ಲ, 8 hour 9 hour ಮಾಡ್ತಾರೆ. ನಾವು ರಿಸ್ಕ್ ತೊಗೊಂಡು ಹೇಗೆ ಮಾಡ್ತೀವಿ?
ನಮ್ಮ ಜೀವನ ಡೆವಲಪ್ಮೆಂಟ್ ಮಾಡಬೇಕು, ನಾವು ಕಮಿಟ್ಮೆಂಟ್ ಸಿಗ್ಕೋಬೇಕು, ನಾವು ಒಂದು ಲೆವೆಲ್ಗೆ ಬರ್ಬೇಕಂತ. ಈ ತರ ಸಡನ್ಲಿ ಕೈ ಬಿಟ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು ಸರ್? 200 ಜನ ಸರ್, 200 ಜನಕ್ಕೆ ಇವಾಗ ಯಾರು ಸರ್ 200-250 ಜನ ಕೆಲಸ ಎಲ್ಲಿ ಮಾಡ್ಬೇಕು ಸರ್ ನಾವು? ಸಡನ್ಲಿ ಸರ್ ಇದು ನಂಬಿಕೆ ಬಿಟ್ಟು ನಾನು ಹೆಂಡ್ರು ಮಕ್ಕಳು ಊರಿಂದ ಕರ್ಕೊಂಡ್ ಬಂದಿದ್ದೀನಿ. ನನಗೊಂದು ಮಗ ಇದೆ, ಆ ಮಗನ ಹಾಸ್ಪಿಟ್ಲ್ ಸ್ಕೂಲ್ ಫೀಸ್ ಕಟ್ಟಬೇಕು. ಈಗ ಅಮೌಂಟ್ ಇಲ್ಲ, ಈ ಪ್ರೆಸೆಂಟ್ ಅವರು ಪ್ರೆಷರ್ ಮಾಡ್ತಿದ್ದಾರೆ. ಇದು ನಂಬಿಕೆ ಮಟ್ಟ ಈ ತರ ನಂಬಿಕೆ ಮಂದಿ ಈ ತರ ಕ್ಲೋಸ್ ಮಾಡಿದ್ರೆ ನಾವ್ ಏನ್ ಮಾಡೋಣ ಸರ್? ಎಷ್ಟು ದಿವಸದಿಂದ ಕೆಲಸ ಮಾಡಿ ಸರ್ ನಾನು 2 years ಇಂದ ಇಲ್ಲಿ ಮಾಡ್ತಿದ್ದೀನಿ ಸರ್. 2 years ಇಂದ ಇಲ್ಲೇ ಮಾಡ್ತಿದ್ದೀನಿ ಸರ್. ಈ ತರ ಸಡನ್ಲಿ ಬಂದು ಕ್ಲೋಸ್ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಎಷ್ಟು ದಿವಸದಿಂದ ಕೆಲಸ ಇಲ್ಲ ನಿಮ್ಗೆ? ಇವಾಗ 1 month ಆಯ್ತು ಸರ್ ಟೋಟಲ್. 1 month 1 month ಇಂದ ಕೆಲಸ ಇಲ್ಲ. ಬೇರೆ ಕಡೆ ಹೋಗ್ತಿದೀವಿ, ಅಲ್ಲಿ ಅವ್ರೆಲ್ಲೂ ನಾವು ಬಿಡ್ತಿಲ್ಲ ಬೇರೆ ಕಡೆ ಮಾಡಕ್ಕೆ. ಅಲ್ಲೇನ್ ಪ್ರಾಬ್ಲಮ್ ಮಾಡ್ತಿದ್ರೆ? ಅಲ್ಲಿ ನೀವು ಬರಬೇಡಿ, ನೀವು ಏನಕ್ಕೆ ಬರ್ತೀರಾ 4 ಗಂಟೆ ಹಂಗೆ ಬರ್ತೀರಿ. 4 ಗಂಟೆಯಿಂದ ಮಳೆ ಬರುತ್ತೆ. ಮಳೆಯಲ್ಲಿ ಹೆಂಗ್ ಸರ್? ಹೆಂಡ್ರು ಮಕ್ಳು ಇರ್ತಾರೆ ಮನೆಯಲ್ಲಿ, ನೈಟ್ ಹೆಂಡ್ರು ಮಕ್ಳು ಒಬ್ಬರು ಬಿಟ್ಟು ಆಗುತ್ತಾ? ಓಕೆ 4 ಗಂಟೆಯಿಂದ ಹುಡುಗರು ವರ್ಕೌಟ್ ಆಗಲ್ಲ, 500-600 ರೂಪಾಯಿ ಆಗುತ್ತೆ. ಇನ್ನೊಂದು ಬೇರೆ ಕಡೆ ಹೋಗು ಅಂತ ಹೇಳ್ತಾರಣ್ಣ ಇವರು. ಇವಾಗ ಕಂಪ್ನಿಗೆ ಹೋಗ್ರಿ, ಅಂದ್ರೆ ನಿಮ್ಗೆ ಬೇರೆ ಕಡೆ ಅಂದ್ರೆ ಯಾವ ತರ? ಇವಾಗ ನಿಮ್ಗೆ ಈ ಫೀಲ್ಡ್ ಇಷ್ಟ ಇಲ್ವಾ? ಬೇರೆ ಕಡೆ ಹೋಗ್ರಿ, ನೀವು ಬೇರೆ ಕೆಲಸ ಮಾಡ್ರಿ. ನಾವೇನ್ ನಿಮ್ನ ಫೋರ್ಸ್ ಕರ್ಕೊಂಡ್ ಬಂದಿಲ್ಲ ಅಂತಾರೆ ಯಾರ ತರ ಅನ್ನೋದು ಅವ್ರ ಮ್ಯಾನೇಜರ್, ರೈಡರ್ ಮ್ಯಾನೇಜರ್ಗಳು ಹೇಳ್ತಾರೆ. ಅವಾಗ ಬೇರೆ ಕಡೆ ಹೋಗಕ್ಕೆ ನಮ್ಗೆ ಗೊತ್ತು, ನಮ್ಗೆ ಬೇರೆ ಕಡೆ ಹೋಗಕ್ಕೆ ಅದು 15,000 ಬರೋ ಸ್ಯಾಲ್ರಿಗೆ ನಾವು 20,000-30,000 ನಾವು EMI ಗಳು ಎತ್ಕೊಂಡಿರ್ತೀವಿ. ಇವಾಗ ನಾವು ರೆಂಟ್ಗೆ ಬೈಕ್ ಎತ್ಕೊಂಡಿರ್ತೀವಲ್ವಾ, ನಾವು ಓಡಿಸ್ಲಿ ಬಿಡ್ಲಿ ನಾವು ರೆಂಟ್ ಕಟ್ಲೇಬೇಕು. ಒಂದ್ ದಿನಕ್ಕೆ 200 ರೂಪಾಯಿ 300 ರೂಪಾಯಿ ನಾವು ಓಡಿಸಿಲ್ಲ ಅಂದ್ರೂ ನಾವು ಕಟ್ಲೇಬೇಕು ಬೌನ್ಸ್ ಗಾಡಿಗಳಿಗೆಲ್ಲ. ಆಯ್ತಾ? ಇವಾಗ ಆ ಕಂಪ್ನಿಗೆ ಹೋಗ್ರಿ, ಅದಕ್ಕೆ ಹೋಗ್ರಿ 15,000 ಏನ್ ಸಾಲುತ್ತೆ ಸರ್ ಅದು? ಸರ್ ಅದೇ ಇವ್ರು ಆರ್ಡರ್ ಪೆಂಡಿಂಗ್ ಇರುತ್ತೆ, ನಾವೆಲ್ಲ 18 hour ಅಷ್ಟು ತಗೊಂಡ್ರು ಆರ್ಡರ್ ಪೆಂಡಿಂಗ್ ಐತೆ ಅನ್ನೋ ಫೋನ್ ಮಾಡೋಣ ಬಂದ್ ಮಾಡ್ತೀವಿ. ಅವಾಗ ಇರ್ಲಾರ್ದು ಅವಾಗ ಮಾತಾಡೋರು ಇವಾಗ ಏನಕ್ಕೆ ಬಂದ್ ಮಾತಾಡ್ತಿಲ್ಲ ಅಂತ ನಮ್ ಕ್ವಶನ್. ಬೇರೆ ಸ್ಟೋರ್ಗೆ ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಇವಾಗ ನಮ್ ಸ್ಟೋರಲ್ಲಿ ನಮ್ಗೆ ನಮ್ ಸ್ಟೋರೇ ಬೇಕಂತ ಹೇಳ್ತೀವಿ ಅಂದ್ರೆ ನಾವಲ್ಲಿ 1 hourಗೆ ಅಲ್ಲಿ ಮಿನಿಮಮ್ 3 ಆರ್ಡರ್ ಹೊಡಿತೀವಿ ಸರ್. ಇವಾಗ ಬೇರೆ ಕಡೆ ಹೋದ್ರೆ ನಾವು ಲೊಕೇಶನ್ ನೋಡ್ಕೊಂಡು ಹೊಡಿಯಕ್ ಆಗಲ್ಲ, ಮಿನಿಮಮ್ 2 ಆರ್ಡರ್ ಹೊಡಿತೀವಿ. ಅಲ್ಲಿ ನಮ್ಗೆ ಹೆವಿ ಲಾಸ್ ಆಗ್ಬಿಡುತ್ತೆ ನಮ್ಗೆ ಯಾವ್ದಾರ್ದು. ಓಕೆ ವರ್ಕರ್ ಪವರ್, ವರ್ಕರ್ ಪವರ್, ಯೂನಿಯನ್ ಪವರ್, ವರ್ಕರ್ ಪವರ್, ವರ್ಕರ್ ಪವರ್, ವರ್ಕರ್ ಏಕತೆ ಉಳಿಯಲಿ ಉಳಿಯಲಿ. ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಕೆಲಸ, ನಮ್ಮ ಕೆಲಸ. ಜೆಪ್ಟೋ ಇಂದ ಆಗ್ತಿರೋ ಅಂತ ಅನ್ಯಾಯಕ್ಕೆ ಧಿಕ್ಕಾರ, ಜೆಪ್ಟೋ ಇಂದ ಆಗ್ತಿರೋ ಅಂತ ನಮಗೆ ಅನ್ಯಾಯಕ್ಕೆ ಹೇಳಿದೀವಿ. ಆಪ್ಷನ್ 2 ಕೊಟ್ಟಿದೀವಿ. ಐದರ್ ಸ್ಟೋರ್ ಮೂವ್ಮೆಂಟ್ ಮೊದ್ಲು ಕ್ಲೋಸ್ ಆದಾಗ 1 ತಿಂಗಳು ಸ್ಟೋರ್ ಮೂವ್ಮೆಂಟ್ ಮಾಡಿದ್ದು. ಎಲ್ಲರಿಗೂ ಮನೆ ಹತ್ರ ಹಂಗೆ ಅಂತ ಹೇಳಿದ್ರು, ಮತ್ತೆ ಬಂದ್ ಮಾಡ್ತಾ ಇದ್ರು. ಇವಾಗ ಮತ್ತೆ ಏನದು ಮತ್ತೆ ಜಿಯೋ ಮೂವ್ಮೆಂಟ್ ಆಗಿದೆಯಲ್ಲ, ಸೊ ಇವಾಗ ನಮ್ ನಿಯರೆಸ್ಟ್ ಸಿಂಗಾಪುರ ಇದೆ, ಭದ್ರಪ್ಪ ಇದೆ, ಇಲ್ಲೆಲ್ಲ ಸ್ಟೋರ್ಸ್ ಇದಾವೆ. ಮಾಡ್ಕೋಬಹುದಿಲ್ಲ ನಾವು ಇದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಲ್ಲ ಅಂದ್ರೆ. ಸೊ ಅದೇನ್ ಸೆಕ್ಯೂರ್ ಡೆಪಾಸಿಟ್ ಇನಿಷಿಯಲ್ ಡೇಸ್ ಅಲ್ಲಿ ಡಿಡಕ್ಟ್ ಆಗಿರುತ್ತಲ್ಲ, ಸೆಟ್ಲ್ಮೆಂಟ್ ಮಾಡ್ತೀವಿ ಅಷ್ಟೇ. ಓಕೆ. ಇಲ್ಲ ಇವಾಗ ನನ್ಗೇನಂದ್ರೆ ವಾಟ್ ಇಸ್ ಇದು ಪ್ರಾಪರ್ ರೀಸನ್ ಏನಿದೆ? ಟ್ರೇಡಿಂಗ್ ಲೈಸೆನ್ಸ್ ಇಶ್ಯೂಸ್ ಅಷ್ಟೇನೆ. ಏನು ಟ್ರೈನಿಂಗ್ ಲೈಸೆನ್ಸ್ ಇಶ್ಯೂ? ಟ್ರೇಡಿಂಗ್ ಲೈಸೆನ್ಸ್. ಓಕೆ. ಇದು ಫುಡ್ ಲೈಸೆನ್ಸ್ ಎಲ್ಲ ಅದೆಲ್ಲ ಇದೆಯಾ ರಿನ್ಯೂಡ್? ಅವೆಲ್ಲ ಇದೆ. ಬರೀ ಟ್ರೇಡಿಂಗ್ ಲೈಸೆನ್ಸ್ ಮಾತ್ರ ಇದಾಗಿದೆ, ಎಕ್ಸ್ಪೈರ್ಡ್ ಆಗಿದೆ. ಅದಕ್ಕೆ ಇವ್ರು ಇದಾರಲ್ಲ ಲೇಬರ್ ಇನ್ಸ್ಪೆಕ್ಟರ್ ಮಾತಾಡಿ ಮಾಡಿಸ್ಬೋದಲ್ಲ ಅದು? ಅವರೆಲ್ಲ ಮಾಡಿದ್ದಾರೆ. ಹಾ, ಅದು ಬ್ಯಾಕ್ ಎಂಡ್ ಅಲ್ಲಿ 1 ತಿಂಗಳು ಅದೇ ಅಲ್ವಾ ನಡೀತಾ ಇದ್ದಿದ್ದು. ಓಕೆ. ಅವ್ರೇನ್ ಹೇಳ್ತಿದ್ದಾರೆ, ಅವರು ಇಲ್ಲ ಅದ್ ಕೊಡಲ್ಲ ನಾವು, ಸೊ ರಿಲೋಕೇಟ್ ಮಾಡಿದ್ರೆ ರಿಲೋಕೇಟ್ ಮಾಡಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಹೌದಾ? ಸೊ ಇವಾಗ ಈ ಹುಡುಗರ್ದು ಏನ್ ಮಾಡೋದು ಇವಾಗ? ಪಾಪ ಅವ್ರೇ ತಾನೇ ಎಲ್ಲ ಇದ್ ಮಾಡ್ತಾ ಇದಾರೆ. ಸೊ ಇಷ್ಟು ದಿನ ಇವಾಗ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಸಮಥಿಂಗ್, ಯಾಕಂದ್ರೆ ಕಾಂಪನ್ಸೇಷನ್ ಕೊಡಬೇಕಾಗುತ್ತಲ್ಲ ಹುಡುಗರ್ಗೆ. ಇಲ್ಲ ವಿನೋದ, ನಿಮ್ಗೆ ಗೊತ್ತೇ ಇರೋ ಪ್ರೊಸೆಸ್ ಅದು, ಕರೆಕ್ಟಾ? ಇವಾಗ ಅವ್ರಿಗೇನ್ ನಾವು ಜಾಬ್ ಇಂದ ಯಾರು ತೆಗ್ದಿಲ್ಲ, ಕರೆಕ್ಟಾ? ಇವಾಗ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಕಾಂಪ್ಲೈನ್ಸ್ ಇಶ್ಯೂಸ್, ನಾವ್ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಇವಾಗ ಅವ್ರಿಗೆ ನಾವೇನು ಟರ್ಮಿನೇಟ್ ಮಾಡ್ತಿಲ್ಲ, ಅವ್ರಿಗೆ ಎವ್ರಿ 2 or 3 kilometers ರೇಡಿಯಸ್ ಅಲ್ಲಿ ಒಂದೊಂದು ಸ್ಟೋರ್ಸ್ ಇದ್ದೇ ಇದಾವೆ. ಮಾಡಲ್ಲ ಅಂತಾನು ಕೇಳ್ತಾ ಇಲ್ಲ, ಆಪರ್ಚುನಿಟಿ ಇದೆ, ಹೋಗೋರು ಸ್ಟೋರ್ ಮೂವ್ಮೆಂಟ್ ಮಾಡ್ತಾ ಇದೀವಿ. ಇಲ್ಲ ನಾನೇನ್ ಹೇಳ್ತಿದ್ದೇನೆ ಇವಾಗ ಈ ತರ ಆಗಿದೆ ಅಂದ್ರೆ ಯಾರಂದ್ರೆ ಮ್ಯಾನೇಜರ್ಸ್ ಯಾರಂದ್ರೆ ಬಂದು ಮಾತಾಡಿ ಅವ್ರನ್ನ ಅಟ್ಲೀಸ್ಟ್ ಏನಂದ್ರೆ ಒಂದು ಎಜುಕೇಟ್ ಮಾಡ್ಬೇಕಲ್ಲ ಅವ್ರಿಗೆ, ಹಿಂಗಿದೆ ಇಂದಲ್ಲ. ಯಾಕಂದ್ರೆ ಇಲ್ಲಿ ಜನ ಇದ್ದಾನೆ ನಮ್ಮ ಹುಡುಗ ಇದ್ದಾನೆ ಶಿವು, ಓಕೆ, ನೆನ್ನೆನೆ ಅದಕ್ಕೆ ಆದ ತಕ್ಷಣ ಹೋಗಿ ಮಾತಾಡಿ ನಾನು ಭದ್ರಪ್ಪಾಗ ಮೂವ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಕಡೆ ಎಲ್ಲಿ ಕನ್ವೀನಿಯಂಟ್ ಇದೆ ಅವೆಲ್ಲ ಮಾಡ್ತಾರೆ. ಅವರು ಶಿವನ ಕಳಿಸ್ತೀರಾ? ಇಲ್ಲಿ ನಾನು ಇಲ್ಲೇ ಇದ್ದೀನಿ ಸ್ಪಾಟ್ ಅಲ್ಲಿ.
ಸ್ವಲ್ಪ ನನ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ, ಇಲ್ಲಿ ಬರಕ್ ಹೇಳಿ. ಓಕೆ, ಸೊ ಅದೇನಿದೆಯೋ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೇಳಿ. ನಾನು ಇಲ್ಲಿ ಸ್ಟೋರಿ ಈ ಕಡೆ ಟೀ ಅಂಗಡಿ ಇದೆಯಲ್ಲ ಅಲ್ಲಿದ್ದೀನಿ ನಾನು. ಸ್ಟೋರ್ ಹತ್ರನೇ ಇದ್ದಾನೆ ಶಿವು. ಹಾ, ನನ್ನ ನಂಬರ್ ಕೊಟ್ಬಿಟ್ಟು ಅವ್ನು ಕಾಲ್ ಮಾಡಕ್ ಹೇಳಿ. ಓಕೆ, ಸೊ ಅವ್ರನ್ನ ಹುಡುಗನ ಕರಿಯೋಣ, ಕ್ಲೀನಾಗಿ ಎಜುಕೇಟ್ ಮಾಡೋಣ. ಏನ್ ಪಾಸಿಬಿಲಿಟಿ, ಯಾಕಂದ್ರೆ ನೀ ಎಂಡ್ ಆಫ್ ದಿ ಡೇ ಅಲ್ಲಿಂದ ಆಗಿದೆ ಎಲ್ಲ ಅರ್ಥ ಆಗ್ತಿದೆ. ಬಟ್ ನಮ್ಗೇನಂದ್ರೆ ನಮ್ಮ ಇಂಟೆನ್ಷನ್ ಅಂದ್ರೆ ಹುಡುಗರಿಗೆ ವಾಟ್ ನೆಕ್ಸ್ಟ್ ಅಟ್ಲೀಸ್ಟ್ ಅದನ್ನ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡಿ. ಇವಾಗ ಬೇರೆ ಸ್ಟೋರ್ಗೆ, ಇವಾಗ ಎಕ್ಸಾಂಪಲ್ ಯಾವ್ದೋ ಭದ್ರಪಾಲ್ ಲೆವೆಟ್ಗೆ ಹಾಕಿದ್ರಂತೆ, ಅಲ್ಲಿರೋ ಮ್ಯಾನೇಜರ್ ಇಲ್ಲಿರೋರಿಗೆ ಆರ್ಡರ್ ಇಲ್ಲ ಅಂತೆ, ಇಲ್ಲಿ ಯಾಕೆ ಕಳಿಸ್ತಾ ಇದ್ದೀರಾ ಅಂತ ಅದೇನೋ ಒಂದು ಮಾತು ಬಂತಂತೆ. ಅದು ಇಲ್ಲ, ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಸ್ವಲ್ಪ ರೈಡರ್ಸ್ ಬಿಹೇವಿಯರ್ ಇಶ್ಯೂಸ್ ಇತ್ತು. ಓಕೆ ಓಕೆ, ಲಾಸ್ಟ್ ವೀಕ್ ನೇ ಆ ರೈಡರ್ಸ್ ನ ಅವ್ರ ಕೆಲಸ ಅವರು ಮಾಡ್ತಾ ಇಲ್ಲ, ಮಾಡೋರ್ಗು ಬಿಡ್ತಾ ಇರ್ಲಿಲ್ಲ. So ಅದನ್ನೇ ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ NC ಎಲ್ಲ ಮಾಡಿಸಿ ಅವ್ರೆಲ್ಲ ಟರ್ಮಿನೇಷನ್ಸ್ ಆಗಿದಾವೆ. ಓಕೆ, ಸೊ ಇವಾಗ ಅಲ್ಲಿ ರೈಡರ್ಸ್ ಎಲ್ಲಾ ರೈಡರ್ಸ್ ಹೋಗಿ ಮಾಡ್ತೀನಿ ಅಂದ್ರೂ ನಾವು ರೆಡಿ ಇದೀವಿ, ಎಲ್ಲರೂ ಪದಲ್ಲಿ ಹೋಗಿ ಕಲ್ಸ್ಬಿಟ್ಟು ಮಾಡಕ್ಕೆ. ಹುಡುಗರು ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ನನ್ ಮನೆ ತಿಂಡು ನನ್ಗೆ ಸರ್ ಅದು ಓಕೆ ಸರ್. ಇಲ್ಲ, ನಾನು ಏನ್ ಹೇಳ್ತಿರೋದಂದ್ರೆ ಇವಾಗ 200 ರೈಡರ್ಸ್ ಇದಾರೆ, ಅವ್ರು 200 ರೈಡರ್ಸ್ಗೂ ನೀವು ಕೆಲಸ ಕೊಡ್ತೀರಾ ಅಲ್ಲಿ? ಅಲ್ಲಿದೆ ಆರ್ಡರ್ಸ್ ಕೊಡ್ತೀರಾ? ಇವಾಗ ನಮ್ದೇನ್ ವಿದ್ಯಾರ್ಥಿಪುರ ಜಿಯೋ ರನ್ ಮಾಡ್ತಿದ್ವಿ, ಜಿಯೋ ನಿಯರೆಸ್ಟ್ ಸ್ಟೋರ್ಸ್ಗೆ ಸ್ಪ್ಲಿಟ್ ಆಗುತ್ತೆ. ನಾವು ಕಂಪ್ಲೀಟ್ಲಿ ಅಲ್ಲಿ ಝೋನ್ ಅಲ್ಲಿ ನಾವು ಆರ್ಡರ್ ಸರ್ವಿಸ್ ಕೊಡಲ್ಲ ಅಂತೇನಿಲ್ಲ, ನಿಯರೆಸ್ಟ್ ಸರ್ವಿಸ್ ಸರ್ ನೀವ್ ಎಲ್ಲಿದ್ದೀರಾ? ನೀವು ಬರ್ತೀರಾ? ಮಾತಾಡಿದ್ ಏನಿದೆಯೋ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಬಿಡೋಣ. ಸುಮ್ನೆ ಏನಕ್ಕೆ ಇದೆ, ಅದಕ್ಕೆ ಹೋಗಿಲ್ಲ, ಅದಕ್ಕೆ ಮನೇಲಿ. ಯಾಕಂದ್ರೆ ನಮ್ಮ ಅಸೋಸಿಯೇಷನ್ಗೆ ಇವರು ಎಲ್ಲಾ ಹುಡುಗರು ಕಾಲ್ ಮಾಡ್ತಾ ಇದಾರೆ, ನಮ್ನ ಕರೆದ್ರು. ನಿಮ್ಗೆ ಗೊತ್ತಲ್ಲ, ನಾನು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಲ್ಲಿದ್ದೀನಲ್ಲ. ಸೊ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಲ್ಲಿದ್ದೀನಲ್ಲ ಸರ್, ಅದಕ್ಕೆ ನಮಗೆಲ್ಲ ಕಾಲ್ ಮಾಡಿದ್ರು. ಸರಿ ಯಾರಿದ್ದಾರೆ ಏನು ಅಂದ್ರೆ ಅವಾಗ ನೀವು ಜಬಿ ಅಂತ ಹೇಳಿದ್ರು. ಸರಿ ಜಬಿ ನಮಗ್ ಗೊತ್ತಿರೋರು ಇರಪ್ಪ, ಮಾತಾಡ್ತೀನಿ, ಏನ್ ಅರ್ಥ ಮಾಡ್ಕೊಳೋಣ, ಏನ್ ವಿಷಯ ಅಂತ ಕೇಳ್ದ. ಅಷ್ಟೇನೆ ವಿನೋದಲ್ದೇನೆ, ಇವ್ರಿಗೆ ಇವಾಗ ಬೇಕು ಅಂದ್ರೆ ಅಲ್ಲೇ ಶಿವು ಇದ್ದ ನಿನ್ ಕಳ್ಸ್ತೀನಿ, ಕಳ್ಸಿ. ಅವ್ರು ಮಾತಾಡಿ ಯಾರೆಲ್ಲ ನಿಯರೆಸ್ಟ್ ಸ್ಟೋರ್ಗೆ ಅವ್ರ ಕನ್ವೀನಿಯಂಟ್ ಸ್ಟೋರ್ ಮೂವ್ಮೆಂಟ್ ಆಗೋದಿದ್ರೆ ನಾವು ಮೂವ್ಮೆಂಟ್ ಮಾಡ್ತೀವಿ. ಸರಿ ಸರಿ ಆಯ್ತು, ಓಕೆ ಸರ್ ಕಳ್ಸ್ಕೊಡಿ, ನಾನು ಮಾತಾಡಿಸ್ತೀನಿ. ಎಲ್ಲ ಉದ್ರನ್ನ ಗ್ಯಾದರ್ ಮಾಡ್ಬಿಟ್ಟು ಲಿಸ್ಟ್ ತಗೊಂಡು ಎಷ್ಟು ಜನ ಇದಾರೆ, ನೇಮು, ಎಲ್ಲೆಲ್ಲ ಅವ್ರವ್ರು ಎಷ್ಟು ಎಲ್ಲೆಲ್ಲಿ ಇಷ್ಟ ಇದೆಯೋ ಅಲ್ಲಲ್ಲಿ ಬರ್ಕೊಡ್ಬೇಕು. ಅವ್ರು ಗ್ಯಾರಂಟಿ ಕೊಡ್ಬೇಕು ಇವ್ರಿಗೆಲ್ಲ ಆರ್ಡರ್ ಸಿಗುತ್ತೆ ಅಂತ.